ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಮತ್ತೆ ಆಲಿಕಲ್ಲು ಮಳೆಗಾಳಿ ಆರ್ಭಟ ಶುರುವಾಗಿದೆ. ಮೆಜೆಸ್ಟಿಕ್, ಮಲ್ಲೇಶ್ವರಂ, ರಾಜಾಜಿನಗರ, ನಂದಿನಿ ಲೇಔಟ್, ಕೆಆರ್ ಮಾರ್ಕೆಟ್, ರಾಮಮೂರ್ತಿ ನಗರದಲ್ಲಿ ಭಾರೀ ಮಳೆ ಸಂಭವಿಸಿದೆ. ಮಳೆಗೆ ಕಾರಿನ ಮೇಲೆ ಉರುಳಿ ಬಿದ್ದಿರುವಂತಹ ಬೃಹತ್ ಗಾತ್ರದ ಮರಗಳು. ರಾಜಾಜಿನಗರದ ಮೋದಿ ಆಸ್ಪತ್ರೆಯ ಬಳಿ ನಡೆದಿರುವಂತಹ ಘಟನೆ ಇದು. ರಾಜಾಜಿನಗರದಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮರ ಬಿದ್ದಿದ್ದಕ್ಕೆ ವೆಸ್ಟ್ ಆಫ್ ಕಾರ್ಡ್ ರೋಡ್ನ ಫ್ಲೈಓವರ್ ಬಂದ್ ಆಗಿದೆ. ಮರ ಬಿದ್ದು 2 ಕಾರ್ಗಳು ಜೊತೆಗೆ 2 ಆಟೋ ಸಂಪೂರ್ಣವಾಗಿ ಜಖಂ ಆಗಿರುವಂಥದ್ದು. ಭಾರೀ ಮಳೆಯಿಂದಾಗಿ ನಮ್ಮ ಮೆಟ್ರೋ ಸಂಚಾರದಲ್ಲೂ ಸಹಿತ ವ್ಯತ್ಯಯ ಉಂಟಾಗಿದೆ. ಹಲವು ಏರಿಯಾಗಳಲ್ಲಿ ರಸ್ತೆ ಜಲಾವೃತವಾಗಿ ಜನ ಪರದಾಟವನ್ನು ಪಡ್ತಾ ಇದ್ದಾರೆ. ಬೆಂಗಳೂರಿನ ಹಲವೆಡೆ ಈ ಒಂದು ಧಾರಾಕಾರವಾದಂತಹ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ. ಒಂದು ಕಡೆ ಮರಗಳು ಬಿದ್ದಿದ್ದಾವೆ, ಇನ್ನೊಂದು ಕಡೆ ರಸ್ತೆಗಳೆಲ್ಲ ಜಲಾವೃತವಾಗಿದ್ದಾವೆ. ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ. ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ ಈ ಒಂದು ಧಾರಾಕಾರವಾದಂತಹ ಮಳೆಯಿಂದ. ರಾಜಾಜಿನಗರದಲ್ಲಂತೂ ಮುಖ್ಯವಾಗಿ ಏನು ಮರಗಳು ರಸ್ತೆಗೆ ಬಿದ್ದಿದ್ದಾವೆ, ಇದರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇದರ ಜೊತೆಗೆ ಏನು ಒಂದಿಷ್ಟು ಕಾರ್ಗಳ ಮೇಲೆ ಅದರ ಜೊತೆಗೆ ಏನು ಆಟೋಗಳ ಮೇಲೂ ಸಹಿತ ಮರಗಳು ಬಿದ್ದು ಆಟೋ ಮತ್ತು ಕಾರುಗಳು ಜಖಂ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಇಲ್ಲಿ ಲಭ್ಯವಾಗಿದೆ. ಮತ್ತು ಮರ ಬಿದ್ದಿದ್ದಕ್ಕೆ ವೆಸ್ಟ್ ಆಫ್ ಕಾರ್ಡ್ ರೋಡ್ ಫ್ಲೈಓವರ್ ಸಹಿತ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಮರ ಬಿದ್ದಿರುವಂತಹ ಪರಿಣಾಮ 2 ಕಾರುಗಳು 2 ಆಟೋಗಳು ಸಹಿತ ಸಂಪೂರ್ಣವಾಗಿ ಜಖಂ ಆಗಿದೆ. ಈ ರೀತಿಯಾಗಿ ಧಾರಾಕಾರವಾದಂತಹ ಮಳೆಗಿದ್ದಾಗಿ ಜನರು ಪರದಾಟವನ್ನು ಪಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಲೈಟ್ ಕಂಬಗಳು ಜೊತೆಗೆ ಮರಗಳು ಯಾವ ರೀತಿ ಬಿದ್ದಿದ್ದಾವೆ ಅನ್ನೋದನ್ನು. ವಾಹನ ಸವಾರರು ಪರದಾಟವನ್ನು ಪಡ್ತಾ ಇದ್ದಾರೆ. ಇದು ಬೆಂಗಳೂರಿನಲ್ಲಿ ಧಾರಾಕಾರವಾದಂತಹ ಮಳೆಗಿದ್ದಾಗಿ ಆಗಿರುವಂತಹ ಅವಾಂತರಗಳು. ಒಂದು ಕಡೆ ರಸ್ತೆಯಲ್ಲಿ ಓಡಾಟ ನಡೆಸುವಂಥವ್ರಿಗೂ ಕೂಡ ತೊಂದರೆ ಆಗುತ್ತೆ. ಯಾರೆಲ್ಲ ವಾಹನ ಸವಾರರಿದ್ದಾರೆ ಅವರಿಗೂ ಕೂಡ ಸಮಸ್ಯೆ ಹೆಚ್ಚಾಗಿರುವಂಥದ್ದು. ಈ ರೀತಿಯಾಗಿ ಮಳೆ ಬಂದರೆ ಏನಾದರೂ ಒಂದು ಅವಾಂತರಗಳು ಸೃಷ್ಟಿಯಾಗ್ತಾನೇ ಇರುತ್ತೆ. ಎಲ್ಲಾದರೂ ಒಂದು ಕಡೆ ಮರಗಳು ಬೀಳುವಂಥದ್ದು, ಲೈಟ್ ಕಂಬ ಬೀಳುವಂಥದ್ದು, ಇಲ್ಲ ಯಾರಿಗಾದರೂ ಏನಾದರೂ ಅನಾಹುತ ಆಗುವಂಥದ್ದು. ಇದು ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಮಳೆ ಬಂದಂಥ ಸಂದರ್ಭದಲ್ಲಿ ಹೆಚ್ಚಾಗ್ತಾ ಇದೆ. ಇನ್ನು ನೀವು ನೋಡ್ತಾ ಇರ್ಬೋದು, ರಸ್ತೆ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಲ್ಲಿಂದ ನೀರು ಕೂಡ ಬರ್ತಾ ಇದೆ. ಮಳೆ ನೀರಿನಿಂದ ಈ ರೀತಿಯಾಗಿ ನಡೀತಾ ಇರುವಂಥದ್ದು. ಇನ್ನೊಂದು ಕಡೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ಕಾರುಗಳ ಮೇಲೆ ಸಹಿತ ಇಲ್ಲಿ ಮರಗಳು, ಬೃಹತ್ ಗಾತ್ರದ ಮರಗಳು ಧರೆಗೆ ಉರುಳಿರುವಂಥದ್ದು. ಇದರಿಂದ ವಾಹನ ಸವಾರರಿಗೂ ಕೂಡ ಒಂದು ಕಡೆ ತೊಂದರೆ ಆಗ್ತಾ ಇದೆ. ಬೆಂಗಳೂರಿನ ಹಲವು ಕಡೆ ಧಾರಾಕಾರವಾದಂತಹ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ನೀವು ನಂದಿನಿ ಲೇಔಟ್ನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರ್ಬೋದು. ಧಾರಾಕಾರವಾದಂತಹ ಮಳೆಗೆ ಇಲ್ಲಿ ಬೃಹತ್ ಗಾತ್ರದ ಮರಗಳು ಕೆಳಗೆ ಬಿದ್ದಿದೆ. ಇದರಿಂದಾಗಿ ವಾಹನ ಸವಾರರಿಗೂ ಕೂಡ ಒಂದು ಕಡೆ ತೊಂದರೆ ಆಗ್ತಾ ಇದೆ. ಇನ್ನೊಂದು ಕಡೆ ಶಿವಾಜಿನಗರದಲ್ಲೂ ಸಹಿತ ದೊಡ್ಡ ಮಳೆಗಿದ್ದಾಗಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ವಾಹನ ಸವಾರರಿಗೂ ಕೂಡ ಒಂದು ಕಡೆ ಸಮಸ್ಯೆ ಉಂಟಾಗಿರುವಂಥದ್ದು. ಅದೇ ರೀತಿ ಕೆಆರ್ ಪುರಂನಲ್ಲೂ ಸಹಿತ ಏನು ಲೈಟ್ ಕಂಬ ಬಿದ್ದಿರುವಂಥದ್ದು, ಮರಗಳು ಬಿದ್ದಿದ್ದಾವೆ. ಜೊತೆಗೆ ವಾಹನ ಸವಾರರಿಗೂ ಕೂಡ ಪರದಾಟವನ್ನು ಪಡ್ತಾ ಇದ್ದಾರೆ.